ಅತ್ಯುದ್ರಿಕ್ತ ವಿದೋಷದ ಸುಖ ಮಹಾ ಜ್ಞಾನೈಕ ತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸತ್ ಸಾರಾತ್ಮ ದಿವ್ಯಾಕೃತಿ ಕಾಲ ವಿರೋಧ ನಿತ್ಯ ದೇಹತೆ ಜ್ಞಾನ ಪ್ರಕಾಶಾವೃತಿ ಕಾಂತ ಮೋಕ್ಷ ವಿಮೋಕ್ಷದಂ ಹರಿಭಜಂ ನಿತ್ಯಂ ಸದೋಪಾಸ್ಮಹೇ. ಯಾವ್ದಾಯ್ತು ನಿನ್ನೆ 303. ಇತಿ ತತ್ವ ವಿವೇಕೆ ಆಗ್ಬೇಕು ಅನಿವಾರ್ಯ. ನಿತ್ಯ ಮುಕ್ತೋ ನಿತ್ಯ ಶಕ್ತಿ ನಿತ್ಯೋದ್ರಿಕ್ತ ಗುಣ ಪ್ರಭು. ದೇವರು ನಿತ್ಯ ಮುಕ್ತ, ನಿತ್ಯ ಶಕ್ತಿ, ನಿತ್ಯೋದ್ರಿಕ್ತ ಗುಣ. ಅಜರ ನಿಜ ನಿಜ ಎಂಬಂತಾರೆ ಅಲ್ಲ ಎಂದೇ ಅಲ್ಲ ಅಲ್ಲ ನಿಜ ಸುಖ ನಿಜ ನಿಜ ಪೂರ್ಣ ಸುಖಾಭಿತ ತನುಹು. ಅದು ಆ ಶ್ಲೋಕ ಅಧ್ಯಾಯದ ಅರ್ಥ ಇದೆ. ನಿತ್ಯ ಮುಕ್ತನಾಗಿದ್ದಾನೆ, ನಿತ್ಯ ಶಕ್ತಿಯಾಗಿದ್ದಾನೆ, ಅಲ್ಲಿ ಪರಶಕ್ತಿಯಾಗಿರೋದು. ನಿತ್ಯ ಉದ್ರಿಕ್ತ ಗುಣ ಪರಮಾತ್ಮ ಎಲ್ಲವೂ ನಿತ್ಯ ಪೂರ್ಣ ಗುಣಗಳು. ಒಂದು ಮಗು ಇರುತ್ತೆ, ಬೆಳೀತಾ ಬೆಳೀತಾ ಶಕ್ತಿ ಬರಲಿಕ್ಕೆ ಶುರುವಾಗುತ್ತೆ. ಹಾಗಲ್ಲ, ನಿತ್ಯ. ಅದೆಲ್ಲಿ ಕಾಣ್ತೇವೆ ಅಂದ್ರೆ ಕರೆಂಟ್ ಹಾಕ್ಸಿಟ್ಟಿರ್ತಾರೆ ಅಷ್ಟೇ ಜ್ವರ ಹೊಡೆಯುತ್ತೆ. ಒಂದು ವಾರ ಆದ್ಮೇಲೆ ಬರುತ್ತೆ, ಅಲ್ಲ ಇಮ್ಮಿಡಿಯೇಟ್ ಆಗಿ ಹೊಡೆಯುತ್ತೆ. ಬೆಂಕಿ ಹಾಗೆ. ಕೆಲವು ಹಾಗಲ್ಲ, ಸ್ಲೋಲಿ ಪಿಕಪ್ ಆಗುತ್ತೆ. ಮಾವಿನ ಬೀಜ ಹಾಕಿದ ತಕ್ಷಣ ಭಾನುವಾರ ಬರೋದಿಲ್ಲ, ಹಣ್ಣು ಬೇಕು, ತುಂಬಾ ವರ್ಷ ಕಾಯ್ಬೇಕು. ಕೆಲವು ಇನ್ಸ್ಟೆಂಟ್, ಆ ಲೆಕ್ಕ ಇದಕ್ಕೆ ಉಪಯೋಗಿಸ್ಬಿಟ್ರೆ ಪಂಜಿತ ಆಗುತ್ತೆ. ಇವತ್ತಾರೆ ಕರೆಂಟ್ ಹಾಕಿರ್ತೀವಿ, ಆದ್ರಿಂದ ಕೆಳದಾಕ ವೈರ್ ಮಾಡ್ಬಿಟ್ರೆ ಕತೆ ಮುಗೀತು. ಅದಕ್ಕೆ ದೇವರ ಇಟ್ಟು ಎಲ್ಲರೂ ಸ್ವಾರಸ್ಯ ಇರ್ತಾರೆ. ತಾನು ಹಾಗಿದ್ದಾನೆ ತೋರಿಸ್ತಾನೆ. ನಿತ್ಯ ನಿತ್ಯೋದ್ರಿಕ್ತ ಗುಣ, ನಿತ್ಯ ಗುಣ, ನಿತ್ಯ ಪೂರ್ಣ ಗುಣ. ಪ್ರಭು ಸಮರ್ಥ, ಹುಟ್ಟಿದಾಗಲೇ ಸಮರ್ಥ. ಇತಿ ತತ್ವ ವಿವೇಕೆ. ತತ್ವ ವಿವೇಕ ಅಂತ ಆಚಾರ್ಯ ಗ್ರಂಥ ಓದಿದ್ದೇವೆ, ಅದು ಮೂಲ ಗ್ರಂಥ, ಅದು ಎಕ್ಸ್ಟ್ರಾಕ್ಟ್ಸ್. ಅದು ಇದನ್ನ ಭಾಗವತ ಕೊಟ್ಟು ಮಾಡ್ತಾರೆ. ಇತಿ ವಿಷ್ಣುಕೃತ ತತ್ವ ವಿವೇಕೆ. ವಿಷ್ಣು ರೂಪದಿಂದ ಬರೆದ ಗ್ರಂಥ ಅದು. ವಿಷ್ಣು ರೂಪದಿಂದ ಬರೆದ ಗ್ರಂಥ ತತ್ವ ವಿವೇಕ ಅಂತ ಹೊಂದಿದೆ. ಅದು ಆ ಶ್ಲೋಕ ಮಾತ್ರ ಆರಿಸಿಕೊಟ್ಟಿರ್ತಾರೆ. ಸೈಷ ಆನಂದಸ್ಯ ಮೀಮಾಂಸಾ ಭವತಿ ಇತ್ಯಾದಿಶ್ಚ. ಮುಂದೆ ಆನಂದಸ್ಯ ಮೀಮಾಂಸಾ. ಆನಂದ ಮೀಮಾಂಸಾ ಅಂದ್ರೆ ಏನು? ಕೆಲಸ ಯಾವುದು ಎಂಬುದಲ್ಲ, ಕೆಲಸದ ಮೀಮಾಂಸಾ. ಸಂಬಳ ಎಷ್ಟು ಎಂಬುದು ಸಂಬಳದ ಮೀಮಾಂಸಾ. ಎಲ್ಲ ಒಂದೇ. ಸಂಬಳ ಎಷ್ಟು ಕೊಡ್ತಾರೆ? ಜಾಸ್ತಿ ಆಗಿರಲೇಬೇಕಲ್ಲ. ಆಗ್ಲಿಲ್ಲ ಮತ್ತೆ ಯಾಕೆ ಅಪ್ಸ್ಕೆ ಮಾಡಿ ಯಾಕೆ ಹೋದಿ ಅದಕ್ಕಾಗಿದ್ರೆ ಆಗ್ಲೇ ಹೋದ್ರೆ ಕೇಳ್ತಾರಲ್ಲ. ಆನಂದ ಒಂದು ಅಲ್ಟಿಮೇಟ್. ಸಂಬಳ ಸ್ಟೇಜ್ ಬಂತು, ಪದಾರ್ಥ ಬಂತು, ತಿಂದ ಎಲ್ಲ ಆಯ್ತು, ಮನೆಗೆ ಇಲ್ಲಿ ರಿಸಲ್ಟ್ ಏನದು? ಆನಂದ ಬಂತು. ಆನಂದವಾಗಿದ್ದಾನೆ ಅಂತ ಆಗ್ಬೇಕು. ಆನಂದಸ್ಯ ಮೀಮಾಂಸಾ. ಬೇರೆಯವ್ರಿಗೆ ಮಾತು ಹೇಳಾಗಿಲ್ಲ. ಯಾಕೆ? ನಿರ್ಗುಣ ಬ್ರಹ್ಮ ಏನು ಆನಂದವಾಗಿರ್ಬೇಕು ಪಾಪ. ನಂಬಿದವರ ಏನು ಆನಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಅಥಾತಃ ಸಂಭೂತಿ ಪರಮಾದ್ ವಿದ್ಯಾ, ವಿದ್ಯಾಯ ಪ್ರಾಣ, ಪ್ರಾಣಾಚ್ಚ ಶ್ರದ್ಧಾ, ಶ್ರದ್ಧಾಯಾ ಶಿವ, ಆಮೇಲೆ ಶಿವ, ಶಿವಾದ್ ಬುದ್ಧಿ, ಆಮೇಲೆ ಬುದ್ಧೇರಿಂದ್ರ, ಇಂದ್ರ ತೈಜಸ, ಪ್ರಾಣಸ್ತೈಜಸ, ಅನಿರುದ್ಧೋ ಅನಿರುದ್ಧಾತ್, ಸ್ಪರ್ಶವಾತಃ ಸ್ಪರ್ಶವಾತಾತ್, ಸೋಮಃ ಸೋಮಾತ್, ವರುಣೋ ವರುಣಾತ್, ಅಗ್ನಿರಗ್ನೇಃ, ಮಿತ್ರೋ ಮಿತ್ರಾತ್, ಪರ್ಜನ್ಯಃ ಪರ್ಜನ್ಯಾತ್, ಸ್ವಾಹ ಸ್ವಾಹಾಯ ಉಷಾ ಜಾಯತೆ ತೇಷಾಂ ಪರಂ ಪರೋಜ್ಯಾಯಾನ್. ಗುಣೈರುತ್ತರ ಉತ್ತರ ಪ್ರತ್ಯವರಃ ಪರಸ್ಮಾತ್ ಪರಸ್ಮಾದ್ ಪರವಾದುತ್ತರಃ. ಉತ್ತರೋ ಮುಚ್ಯತೆ ಸ್ವಂ ಸ್ವಂ ಭಾವಮಾಪದ್ಯತೆ. ನೈಷಾಂ ಪಾರಾವರ್ಯಮುಚ್ಛಿದ್ಯತೆ ಕದಾಚನ ನೈಷಾಂ ಪಾರಾವರ್ಯಮುಚ್ಛಿದ್ಯತೆ. ಕುತಶ್ಚನ ಪಾರಾವರ್ಯೇಣೈವ ಬ್ರಹ್ಮೋಪಯಂತಿ ಪಾರಾವರ್ಯೇಣ ಮುಕ್ತಾ ವಿಚರಂತಿ ಇತ್ಯಾದಿ ಶ್ರುತೇಶ್ಚ. ಎಷ್ಟು ವಿಷಯ ಬಂದಿದೆ. ಏನು ಅರ್ಥ ಬರೆದ್ರು ಇನ್ನೊಂದು ಶ್ರುತಿಯಿಂದ ಪೂರ್ತಿ ಕೊಟ್ಬಿಡ್ತಾರೆ. ಅರ್ಥ ಆಚಾರ್ಯ ಇದಕ್ಕೆಲ್ಲ ಈ ಅರ್ಥ ಅಂತ ಹೇಳ್ತಾ ಬಂದಿದ್ರು. ಅದಕ್ಕೆ ನೀವು ಹೇಳಿದ್ದೀರಿ ಅರ್ಥ. ಪ್ರೂಫ್ ಬಂದ್ರೆ ಫುಲ್ ಪ್ರೂಫ್ ಇದೆ. ಈ ಶ್ರುತಿ ಎಲ್ಲ ಹೇಳ್ತಾ ಇದೆ ಅಂತ ಹೇಳಿ ಅಲ್ಲಿ ಇದರಿಂದ ಮೇಲಕ್ಕೆ ಹೋಗಿದ್ರು. ಬೇರೆ ಕೆಳಗೆ ಅವರೋಹಣ ಕ್ರಮ ಇದು, ಆರೋಹಣ ಕ್ರಮ ಅದು. ಸೊ ಎರಡು ಫುಲ್ ಮ್ಯಾಚ್ ಆಗುತ್ತೆ. ಇದನ್ನ ನೋಡಿದ್ರೆ ಸುಮ್ಮನೆ ಬುದ್ಧಿರೋನು ಓದಿಬಿಟ್ರೆ ಎಷ್ಟು ಪರ್ಫೆಕ್ಟ್ ವ್ಯಾಖ್ಯಾನ ಅಂತ ಗೊತ್ತಾಗ್ತದೆ. ಉಳಿದು ಸುಮ್ಮನೆ ಎಕ್ಸ್ಪ್ಲೇಷನ್ ಅದು ನಾವು ಮಾಡಿಕೊಂಡ್ರು ಅಥವಾ ಹೋದ್ರು ಅಷ್ಟೇ. ಆ ಅರ್ಥ ಹೇಳೋದಕ್ಕೆ ಭಾಷ್ಯಕಾರರು ಬೇಕಾಗಲ್ಲ. ತಿಳಿಯುತ್ತಾ? ಇದು ಅಷ್ಟು ಸ್ಪಷ್ಟ ಕೊಟ್ಟು ಅದಕ್ಕೆ ಆಧಾರ ಕೊಟ್ಟು ಗಟ್ಟಿ ಮಾಡುತ್ತಾರೆ. ಅದನ್ನ ಓದಿ ಅಥಾತ ಸಂಭೂತಿ, ಸಂಭೂತಿಯ ಕ್ರಮ ಹೇಳ್ತೇವೆ. ಪರಮಾತ್ ವಿದ್ಯಾ, ಪರಮಾತ್ಮನಿಂದ ವಿದ್ಯಾ ಮಹಾಲಕ್ಷ್ಮಿ, ವಿದ್ಯಾಯ ಪ್ರಾಣ, ಅವರಿಂದ ಪ್ರಾಣದೇವರು, ಪ್ರಾಣಾಚ್ಯ ಶ್ರದ್ಧಾ, ಶ್ರದ್ಧಾ ಅಂದ್ರೆ ಸರಸ್ವತಿ ಭಾರತೀಯರು. ಆಮೇಲೆ ಎಲ್ಲಿ ಪ್ರಾಣ ಅಂತಾರೋ ಬ್ರಹ್ಮದೇವರು ತಗೊಳ್ಬೇಕು, ಈಕ್ವಲ್ ಅಂತ ತಗೊಂಡ್ಬೇಕು. ಶ್ರದ್ಧಾಯ ಶಿವ, ಅವ್ರ ಮಕ್ಕಳು ಶಿವ. ಇವೆಲ್ಲ ಉಪನಿಷತ್ತಿನ ಮಾತುಗಳಿವೆ. ಶಿವ ಇವತ್ತು ತಾತ್ಪರ್ಯ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅವರಿಂದ ಬುದ್ಧಿ, ಬುದ್ಧಿ ಪಾರ್ವತಿ ದೇವಿ. ಆಮೇಲೆ ಅದರಿಂದ ಇಂದ್ರ, ಇಂದ್ರ ತೈಜಸ, ಇಂದ್ರನಿಂದ ತೈಜಸ. ಈ ಪ್ರಾಣ
ಯಾವ ಪ್ರಾಣ ಈ ಪ್ರಾಣ, ಆಮೇಲೆ ತೈಜಸ ಉಳಿದವರೆಲ್ಲ ಕಾಮನ್ ಲಿಸ್ಟ್ ತಗೊಂಡ್ಬಿಡ್ಬೇಕು. ತೈಜಸ ಅನಿರುದ್ಧ, ಅನಿರುದ್ಧ ಸ್ಪರ್ಶವಾತಃ ಈ ಆ ಬಾದಲ್ಲ, ಇಲ್ಲಿ ಅಹಂಕಾರಿಕ ಪ್ರಾಣ. ಪ್ರಾಣತಃ ಸ್ಪರ್ಶಾತ್ ಸೋಮ ಸೋಮಾತ್ ವರುಣೋ ವರುಣಾತ್ ಅಗ್ನಿ ಸೋಮನಿಂದ ವರುಣ, ವರುಣನಿಂದ ಅಗ್ನಿ, ಅಗ್ನಿಯಿಂದ ಮಿತ್ರ, ಮಿತ್ರರಿಂದ ಪರ್ಜನ್ಯ, ಅವರಿಂದ ಸ್ವಾಹ, ಸ್ವಾಹ ಇಂದ ಉಷಾ, ಉಷಾದಿಂದ ತೇಷಾಂ ಪರಮೋಚ್ಚಾಯ ಗುಣೈರುತ್ತರ ಉತ್ತರ ಪ್ರತ್ಯವರಃ ಪರಸ್ಮ. ಮೇಲೋರ್ ಆನಂದ ಜಾಸ್ತಿ ಇರ್ತಾರೆ, ಕಡಿಮೆಯವರು ಕಡಿಮೆ ಆಗ್ತಾ ಹೋಗ್ತಾರೆ ಅಂತೇಳಿ ಅವ್ರ ವಿಷಯ ಹೇಳಿದ್ರು. ಮುಂದೆ ನಮಗೆ ಎರಡು ಅರ್ಥ ಆಗುತ್ತೆ. ಒಂದು ಸ್ಯಾಲ್ರಿ ಜಾಸ್ತಿ, ಪವರ್ ಜಾಸ್ತಿ. ಗೊತ್ತಾಯ್ತು, ತಹಸೀಲ್ದಾರ್ ಪ್ರಮೋಟ್ ಆದ AC ಆಗಿ, ಅವಾಗ ಏನಾಯ್ತು, ವ್ಯಾಪ್ತಿ ಭಾರಿ ಜಾಸ್ತಿ ಶುರುವಾಯ್ತು. ಡಿಸ್ಟ್ರಿಕ್ಟ್ ಬಂದು 16 ತಾಲೂಕು ಶುರು ಬಿಡ್ತಾರೆ. ಅದು ಪವರ್. ನಮಗೆ ಪವರ್ ಎಲ್ರಿಗೂ ಅರ್ಥ ಆಗೋದಿಲ್ಲ, ದುಡ್ಡು ಅರ್ಥ ಆಗ್ತದೆ, ಎಷ್ಟು ಸಂಬಳ, ಹಾಗೆ ದೊಡ್ಡ ಕೆಲಸ. ಹಳ್ಳಿಯವರಿಗೆ ಅದೊಂದೇ ಅರ್ಥ ಆಗೋದು. ಸಹಾಯ ಉಷಾ ಮಾ ಭ್ರಮ ಪಾಪದ್ಯತೆ ನಿಶ್ಚಯ ಮನೆ ನೋಡಿ ಹೇಗಿದೆ. ಇವರಲ್ಲಿ ಎಂದೂ ಕೂಡ ಪ್ರತ್ಯವರಹ ವಸ್ಮಾತ್ ಪರಮ ಉತ್ತರ ಉತ್ತರೋ ಮುಚ್ಯತೆ ಸ್ವಂ ಸಂಭಾಪದ್ಯತೆ, ಎಲ್ಲರೂ ಮುಕ್ತರಾಗ್ತಾರೆ. ಆದರೆ ನೈಷಾಂ ಪಾರಾವರ್ಯ ಮುಚ್ಚಿದ್ಯತೆ. ಪಾರಾವರ್ಯ ಅಂದ್ರೆ ತಾರತಮ್ಯ, ಪರ ಅವರ, ಹೆಚ್ಚು ಮೇಲು ಕೆಳಗೆ ಎಂಬುದು ಹೋಗೋದಿಲ್ಲ. ಏನಿದು ತಾರತಮ್ಯ ನಿತ್ಯ ಅಂತ ಹೇಳ್ತಾ ಇದೆ. ಈ ಮಾತು ಎಲ್ಲಿ ಬಂದಿತ್ತು ನೆನಪಿದ್ಯಾ? ಸಿಂಪಲ್ ಆಗಿ ದ್ವಾದಶ ಸ್ತೋತ್ರ ಹೋಗ್ಲಿ, ಎಲ್ಲಿ ಬಂದಿತ್ತು? ಚತುರಾನನ ಪೂರ್ವ ವಿಮುಕ್ತಗಣ ಹರಿಮೆತ್ಯತು ಪೂರ್ವವದೇವ ಸದಾ ನಿಯತೋಚ್ಚ ವಿನೀಚತೈವ ನಿಜಾಂ ಸ್ಥಿತಿಮಾಪರಿತಿ ಸ್ಮ ಪರಂ ವಚನಂ. ಅದೇ ಅರ್ಥ ಇದೆ. ಇವತ್ತು ಹೇಗಿದೆ ವಾಕ್ಯ ನೋಡಿ. ನೈಷಾಂ ಪಾರಾವರ್ಯಂ ಮುಚ್ಚಿದ್ಯತೆ, ತಾರತಮ್ಯ ಹೋಗೋದೇ ಇಲ್ಲ, ಕದಾಚಾರ ಯಾವಾಗಲೂ